ಹಲೋ ವೆಲ್ಕಮ್. ಹಾಗೆ ಹೋಗಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಹೈಬಿಸ್ಕಸ್ ಟೀ ಪೌಡರ್ದು ಪ್ರೈಸ್ ಎಷ್ಟು ಅಂತ ಚೆಕ್ ಮಾಡ್ತೀರಾ. ರಿಯಲಿ ಇಟ್ ವಿಲ್ ಕಾಸ್ಟ್ ಅರೌಂಡ್ 300 to 500 or 600 ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್. ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ ಯಾಕೆ ಈ ಫ್ಲವರ್ಸ್ಗಳು ಟೀ ಬರುತ್ತಲ್ಲ, ಈ ಲಿಲಿ, ಜಾಸ್ಮಿನ್ ಆರ್ ಹೈಬಿಸ್ಕಸ್, ಈ ಪರ್ಟಿಕ್ಯುಲರ್ ಟೀಸ್ದೆಲ್ಲ ಪ್ರೈಸಸ್ ಎಷ್ಟೊಂದು ಜಾಸ್ತಿ ಇರುತ್ತೆ ಅಂತ? ಆಲ್ ಬಿಕಾಸ್ ಅದರಲ್ಲಿ ಸಿಗೋವಂಥ ಹೆಲ್ತ್ ಬೆನಿಫಿಟ್ಸ್. ರೆಗ್ಯುಲರ್ ಆಗಿ ಈ ಹೈಬಿಸ್ಕಸ್ ಟೀನ ಕನ್ಸ್ಯೂಮ್ ಮಾಡ್ಕೊಂಡು ಬರೋದ್ರಿಂದ ಈ ಬಿ ಫ್ಲಕ್ಚುಯೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆ ಫರ್ಟಿಲಿಟಿ ಇಶ್ಯೂಸ್ ಇದ್ದರೆ ಸಾಲ್ವ್ ಆಗ್ತಾ ಹೋಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಸ್ಕಿನ್ನು ಮತ್ತು ಏಜಿಂಗ್ ಇಶ್ಯೂಸ್ ಎಲ್ಲನೂ ಸ್ಲೋ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮನೆ ಅಂಗಡಿಯಲ್ಲಿ ಎಲ್ಲಾದರೂ ಈ ಹೂ ಕಂಡ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ, ಅವಾಗವಾಗ ಕುಡಿಬೋದು. ರೆಸಿಪಿ ತುಂಬಾ ಈಸಿ. ಒಂದು ಗ್ಲಾಸ್ಗೆ ಬಾಯ್ಲಿಂಗ್ ವಾಟರ್ ಹಾಕಿ ದಾಸವಾಳ ಹೂದು ಲಾಂಗ್ ಸ್ಟ್ಯಾಮನ್ ಇರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಡಿಪ್ ಮಾಡಿ 1-2 ಮಿನಿಟ್ಸ್ ಬಿಡಿ. ನಂತರ ಅದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಇನ್ನೂ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.